ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನನಗೆ ಮ್ಯಾಕ್ರಮ್ ವ್ಯಾನಿಟಿ ಬ್ಯಾಗು ಆರ್ಡರ್ ಇತ್ತು. ಆರ್ಡರ್ ಕಂಪ್ಲೀಟ್ ಆಗಿದೆ. ಅದರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಗು ಈ ರೀತಿ ಬಂದಿದೆ. ಇವ್ರು ಪೂರ್ತಿ ನನಗೆ ವೈಟ್ ಕಲರಲ್ಲೇ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಪೂರ್ತಿ ವೈಟ್ ಕಲರಲ್ಲೇ ಹಾಕಿದ್ದೀನಿ. ಸೊ ಇದನ್ನು ನೀವು ಡಬಲ್ ಕಲರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು. ಸೊ ಸಿಂಗಲ್ ಕಲರಲ್ಲಿ ಯಾವ ರೀತಿ ಹಾಕ್ಕೋಬೇಕು, ಡಬಲ್ ಕಲರಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂತಲೂ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಹಾಕ್ಕೋಬೇಕು ಅನ್ನೋಂಥವ್ರು ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ, ಇದಕ್ಕೆ ಔಟರ್ ಲುಕ್ ಬಂದು ನಾನಿಲ್ಲಿ ಬಟರ್ಫ್ಲೈನ ಕೊಟ್ಟಿದ್ದೀನಿ. ನೋಡಿ, ಇದು ಪ್ಯೂರ್ಲಿ ವೈಟ್ ಕಲರ್ ಆಗಿರೋದ್ರಿಂದ ನಾನು ಅವ್ರಿಗೆ ಕಲರ್ ಕಾಂಬಿನೇಷನ್ ಕೇಳಿ ಹಾಕಿದ್ದೀನಿ. ಸೊ ಡಾರ್ಕ್ ಬ್ಲೂ ಮತ್ತು ಪ್ಯಾಡ್ ಗ್ರೀನು ವೈಟ್ ಕಲರಲ್ಲಿ ಹಾಕಿ ಅಂತ ಹೇಳಿದರು. ಸೊ ಅದೇ ಕಲರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಸೈಡ್ ನೋಡೋದಾದರೆ ಸ್ಪೈರಲ್ ಕೀ ಚೈನ್ನ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಔಟರ್ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಮತ್ತು ಹ್ಯಾಂಡಲ್ ನೋಡಿ, ತುಂಬ ಸ್ಟಿಫ್ ಆಗಿದೆ ಫ್ರೆಂಡ್ಸ್. ಹ್ಯಾಂಡಲ್ ಇದು ನೋಡಿ, ಈ ರೀತಿ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ಲಿಂಗ್ ಕೂಡ ಅಷ್ಟೇ ನೋಡಿ, ಈ ರೀತಿ ಸ್ಲಿಂಗ್ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು, ಈ ರೀತಿ ಹಾಕ್ಕೊಳ್ಳೋವಂಥವ್ರು. ಸೊ ಇನ್ನು ಜಿಪ್ಪರ್ನ ನೋಡೋದಾದರೆ ನಾನು ಇಲ್ಲಿ ಡಬಲ್ ಕಂಪಾರ್ಟ್ಮೆಂಟಲ್ಲಿ ಜಿಪ್ನ ಕೊಟ್ಟಿದ್ದೀನಿ. ನೋಡಿ, ಒಂದು ಕಂಪಾರ್ಟ್ಮೆಂಟು, ಇದ್ರ ಒಳಭಾಗದಲ್ಲಿ ನೋಡಿ ನಾನು ಪರ್ಸ್ನಲ್ ಜಿಪ್ಪು ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ಕಡೆ ಕಂಪಾರ್ಟ್ಮೆಂಟಲ್ಲಿ ನೋಡೋದಾದರೆ ನೋಡಿ, ಈ ಕಡೆ ಸಪ್ರೇಟಾಗಿ ಇಲ್ಲಿ ಒಂದು ಪೌಚ್ನ ನಾನು ಕೊಟ್ಟಿದ್ದೀನಿ. ನೋಡಿ, ಇದೊಂದು ಪೌಚ್ ಕೊಟ್ಟಿದ್ದೀನಿ ಈ ರೀತಿ. ಸೊ ನೋಡಿ, ಈ ರೀತಿ ಒಂದು ಪೌಚ್ ಕೊಟ್ಟಿದ್ದೀನಿ. ಈ ಕಡೆ ಸೈಡಲ್ಲಿ ಪರ್ಸ್ನಲ್ ಜಿಪ್ನ ಕೊಟ್ಟಿದ್ದೀನಿ. ಈ ರೀತಿ ನಾನು ಕೊಟ್ಕೊಂಡಿದ್ದೀನಿ. ಡಬಲ್ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದೀನಿ. ಸೊ ನೋಡಿ, ಇದು ಹ್ಯಾಂಡಲ್ ಬಂದು ರಿಮೂವಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಹ್ಯಾಂಡಲ್ ಬೇಡ ನಿಮಗೆ, ಸೆಂಟರ್ ಹ್ಯಾಂಡಲ್ ಬೇಡ ಅಂತಂದರೆ ನೀವು ಸೆಂಟರ್ ಹ್ಯಾಂಡಲ್ನ ರಿಮೂವ್ ಮಾಡ್ಕೋಬೋದು. ಸೈಡ್ ಸ್ಲಿಂಗ್ ಬೇಡ ಅಂತಂದರೆ ನೀವು ಸೈಡ್ ಸ್ಲಿಂಗ್ನ ರಿಮೂವ್ ಮಾಡ್ಕೋಬೋದು. ನೋಡಿ, ಸೆಂಟರ್ ಹ್ಯಾಂಡಲ್ನ ರಿಮೂವ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಸ್ಲಿಂಗ್ ಒಂದನ್ನೇ ಹಾಕ್ಕೋಬೋದು. ಇಲ್ಲ ನನಗೆ ಸ್ಲಿಂಗ್ ಬೇಡ ಅನ್ನೋ ಅಂಥವ್ರು ಸ್ಲಿಂಗ್ನ ರಿಮೂವ್ ಮಾಡಿಬಿಟ್ಟು ಸೆಂಟರ್ ಹ್ಯಾಂಡಲ್ನ ಮಾತ್ರ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ಸೊ ಇದು ದೊಡ್ಡ ಸೈಜ್ ವ್ಯಾನಿಟಿ ಬ್ಯಾಗ್ ಆಗಿರೋದ್ರಿಂದ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಲಿಂಗ್ ರಿಮೂವ್ ಮಾಡಿಬಿಟ್ರೆ ನಿಮಗೆ ಸೆಂಟರ್ ಹ್ಯಾಂಡಲು ಯೂಸ್ ಮಾಡ್ಕೋಬೋದು. ಹ್ಯಾಂಡಲು ರಿಮೂವಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಸೈಜ್ ವ್ಯಾನಿಟಿ ಬ್ಯಾಗು, ಹಾಗಾಗಿ ರಿಮೂವಬಲ್ ಹ್ಯಾಂಡಲ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ರಿಮೂವಬಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಈ ಬ್ಯಾಗ್ನ ಆರ್ಡರ್ ಕೊಟ್ಟಿರೋರು ಬಂದು ಚೈತ್ರಾ ನಾಗರತ್ನಮ್ಮ ಅಂತ. ಸೊ ಥ್ಯಾಂಕ್ ಯು ಚೈತ್ರಾ ನಾಗರತ್ನಮ್ಮ ಅವರೇ, ನನಗೆ ಈ ಬ್ಯಾಗ್ನ ಆರ್ಡರ್ ಕೊಟ್ಟಿರೋದಕ್ಕೆ. ಸೊ ಇನ್ನು ಇದ್ರ ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ನಾನಿಲ್ಲಿ ಇಂಚಸಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿವರೆಗೂ ನಮಗೆ ಎತ್ತರ ಇದೆ. ಸೊ 11 ಇಂಚು ಎತ್ತರ ಬಂದಿದೆ. ಇನ್ನು ಅಗಲ ನೋಡೋದಾದರೆ ನೋಡಿ 13 ಇಂಚು ಅಗಲ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಗ್ ಇದೆ. ಇನ್ನು ತಳ ಎತ್ತರ ನೋಡೋದಾದರೆ ನೋಡಿ 4 ಇಂಚು ತಳ ಎತ್ತರ ಬಂದಿದೆ. ಸೊ ತಳ ಅಗಲ ನೋಡೋದಾದರೆ 10 ಇಂಚು ತಳ ಅಗಲ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಟರ್ಫ್ಲೈ ಮತ್ತು ಸ್ಪೈರಲ್ ಕಿಚನ್ ಇದೆಯಲ್ಲ, ಇದನ್ನ ಔಟರ್ ಲುಕ್ಕಿಗೋಸ್ಕರ ಹಾಕಿರುವಂಥದ್ದು. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪ್ಯೂರ್ಲಿ ವೈಟ್ ಕಲರ್ ಆಗಿರೋದ್ರಿಂದ ಮೈಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ತುಂಬ ಕ್ಯೂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ಇದು 2ನೇ ಬ್ಯಾಗ್ನ ಈ ರೀತಿ ಹಾಕಿರೋದು. ಸೊ ಇದು ದೊಡ್ಡ ಸೈಜ್ ವ್ಯಾನಿಟಿ ಬ್ಯಾಗ್ ಆಗಿರೋದ್ರಿಂದ ನಾನಿಲ್ಲಿ ರಿಮೂವಬಲ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಸೊ ರಿಮೂವಬಲ್ ಹ್ಯಾಂಡಲ್ನ ಯೂಸ್ ಮಾಡೋ ಅಂಥವ್ರು ರಿಂಗ್ಸ್ ಹಾಕ್ಕೋಬೇಕಾಗತ್ತೆ. ರಿಂಗ್ಸ್ ಹಾಕ್ಕೊಂಡ್ರೆ ನಾವು ಕನೆಕ್ಟರ್ನ ಯೂಸ್ ಮಾಡೋದಕ್ಕಾಗೋದು. ಸೊ ರಿಂಗ್ಸ್ ಹಾಕ್ಕೊಂಡು ನಾವು ಬ್ಯಾಗ್ಸ್ನ ಹಾಕ್ಕೋಬೇಕಾಗತ್ತೆ. ಸೊ ನೀವು ನಮಗೆ ರಿಮೂವಬಲ್ ಬೇಡ ಅನ್ನೋ ಅಂಥವ್ರು ಡೈರೆಕ್ಟಾಗಿ ಕೂಡ ಹ್ಯಾಂಡಲ್ನ ಹಾಕ್ಕೋಬೋದು. ಸೊ ಅದಕ್ಕೆ ರಿಂಗ್ಸ್ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಡಿಸೈನು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಬಂದಿದೆ. ಸೊ ನಿಮ್ಮಲ್ಲೂ ಯಾರಿಗಾದ್ರೂ ಈ ರೀತಿ ಬ್ಯಾಗ್ಸ್ ಆಗಲಿ, ಮ್ಯಾಕ್ರೆಮ್ ಪ್ರಾಡಕ್ಟ್ಸ್ ಆಗಲಿ, ಮ್ಯಾಕ್ರೆಮ್ ಐಟಮ್ಸ್ ಆಗಲಿ, ಮ್ಯಾಕ್ರೆಮ್ ಬ್ಯಾಗ್ಸ್ ಆಗಲಿ, ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ಸ್ ಆಗಲಿ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ.
ಆ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು. ಸೊ ನೀವು ಯಾವ ಮೆಷರ್ಮೆಂಟಲ್ಲಿ, ಯಾವ ಕಲರಲ್ಲಿ, ಯಾವ ಡಿಸೈನಲ್ಲಿ ಹೇಳ್ತೀರಾ, ನಾನು ಅದೇ ಕಲರು, ಅದೇ ಡಿಸೈನ್, ಅದೇ ಮೆಷರ್ಮೆಂಟಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಆನ್ಲೈನಲ್ಲಿ ಆರ್ಡರ್ ಕೊಡೋರು ಹಾಫ್ ಪೇಮೆಂಟು ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ನೀವು ಹಾಫ್ ಪೇಮೆಂಟ್ ಪೇ ಮಾಡಾದ್ಮೇಲೆ ನಾವು ವರ್ಕ್ನ ಸ್ಟಾರ್ಟ್ ಮಾಡೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.